ಕುರುಕ್ಷೇತ್ರ ಯುದ್ಧದಲ್ಲಿ ದೈವಿಕ ಶಸ್ತ್ರಾಸ್ತ್ರಗಳ ಕಲೆ ಬಹಳ ಚೆನ್ನಾಗಿ ಬಲ್ಲ ಏಕೈಕ ವೀರ ದ್ರೋಣಾಚಾರ್ಯ. ಈ ದ್ರೋಣಾಚಾರ್ಯ ಯಾರು ಗೊತ್ತಾ? ದ್ರೋಣಾಚಾರ್ಯರು ಜನಿಸಿದ್ದು ಹೇಗೆ? ಇಲ್ಲಿದೆ ನೋಡಿ ದ್ರೋಣರ ಬಗ್ಗೆ ನಿಮಗೂ ತಿಳಿಯದ ರಹಸ್ಯ. ದ್ರೋಣಾಚಾರ್ಯ ಭಾರದ್ವಾಜ ಋಷಿಯ ಮಗನಾಗಿದ್ದು ಈಗಿನ ದೆಹರದನ್ ನಗರದಲ್ಲಿ ದ್ರೋಣರು ಜನಿಸಿದರು ಎಂದು ಹೇಳಲಾಗುತ್ತದೆ. ದಂತಕಥೆಯ ಪ್ರಕಾರ ಅವನು ಜನಿಸಿದ್ದು ಮಹಿಳೆಯ ಗರ್ಭದಿಂದಲ್ಲ, ಆದರೆ ಒಂದು ಪಾತ್ರೆಯಿಂದ. ಒಮ್ಮೆ ಭಾರದ್ವಾಜ ಗಂಗೆಯಲ್ಲಿ ಸ್ನಾನ ಮಾಡಲು ಹೋದಾಗ ಅಲ್ಲಿ ಅವರು ಪವಿತ್ರ ನದಿಯ ನೀರಿನಲ್ಲಿ ಸ್ನಾನ ಮಾಡುತ್ತಿದ್ದ ಘೃತಾಚಿ ಎಂಬ ಸುಂದರ ಅಪ್ಸರೆಯನ್ನು ಭೇಟಿಯಾದರು. ಅಪ್ಸರೆಯನ್ನು ನೋಡಿದ ಭಾರದ್ವಾಜ ಸ್ಖಲನಗೊಂಡು ಒಂದು ಪಾತ್ರೆಯಲ್ಲಿ ವೀರ್ಯವನ್ನು ಸಂಗ್ರಹಿಸುತ್ತಾನೆ. ಈ ವೀರ್ಯದಿಂದ ಹುಟ್ಟಿದ ಮಗನೇ ದ್ರೋಣ. ಅವರು ಆರಂಭದಲ್ಲಿ ತಂದೆಯ ಬಳಿಯೇ ವಿದ್ಯೆ ಕಲಿತರು ಮತ್ತು ನಂತರ ಭಗವಾನ್ ವಿಷ್ಣುವಿನ ಅವತಾರವಾದ ಪರಶುರಾಮನ ಶಿಷ್ಯರಾಗಿದ್ದರು. ಪರಶುರಾಮನಿಂದ ಅವರು ಬ್ರಹ್ಮಾಸ್ತ್ರ, ನಾರಾಯಣಾಸ್ತ್ರ ಮತ್ತು ಇನ್ನೂ ಅನೇಕ ಆಕಾಶ ಆಯುಧಗಳ ಬಳಕೆಯನ್ನು ಕಲಿತಿದ್ದರು. ದ್ರೋಣನು ಕೃಪಾಳ ಸಹೋದರಿ ಕೃಪಿಯನ್ನು ವಿವಾಹವಾದರು. ಕೃಪಾ ಹಸ್ತಿನಾಪುರ ರಾಜಕುಮಾರರ ರಾಜ ಶಿಕ್ಷಕ. ಕೃಪಿ ಮತ್ತು ದ್ರೋಣನಿಗೆ ಅಶ್ವತ್ಥಾಮ ಎಂಬ ಮಗನಿದ್ದನು. ದ್ರೋಣನು ಕೃಪಿಯೊಂದಿಗೆ ಅವನ ಮದುವೆಯ ಮೊದಲು ಅವನ ಗುರುಕುಲದ ದಿನಗಳಲ್ಲಿ ಅವನು ಪಾಂಚಾಲದ ರಾಜಕುಮಾರ ದ್ರುಪದನ ಬಳಿ ಅಧ್ಯಯನ ಮಾಡಿದನು. ಅವರ ಸ್ನೇಹವು ತುಂಬಾ ಬಲವಾಗಿದ್ದರಿಂದ ದ್ರುಪದನು ಪಾಂಚಾಲದ ರಾಜನಾದ ನಂತರ ದ್ರೋಣನಿಗೆ ತನ್ನ ಅರ್ಧದಷ್ಟು ರಾಜ್ಯವನ್ನು ನೀಡುವುದಾಗಿ ಭರವಸೆ ನೀಡಿದನು. ದ್ರೋಣನು ತುಂಬಾ ಬಡವನಾಗಿದ್ದನು ಮತ್ತು ಅವನ ಮದುವೆಯ ನಂತರ ಅವನು ದ್ರುಪದನನ್ನು ಸಂಪರ್ಕಿಸಲು ನಿರ್ಧರಿಸಿದನು. ಆದರೆ ದ್ರುಪದನು ಅವನನ್ನು ಅವಮಾನಿಸಿದ ನಂತರ ಅವನನ್ನು ತಿರುಗಿಸಿದನು. ದ್ರೋಣರು ತುಂಬಾ ಅವಮಾನಕ್ಕೊಳಗಾದರು ಮತ್ತು ಸ್ವಲ್ಪ ಸಮಯದವರೆಗೆ ಸೇಡು ತೀರಿಸಿಕೊಳ್ಳಲು ನಿರ್ಧರಿಸಿದರು. ಒಂದು ದಿನ ಪರಶುರಾಮನು ತನ್ನ ಸಂಪತ್ತನ್ನು ಬಡವರಿಗೆ ಮತ್ತು ನಿರ್ಗತಿಕರಿಗೆ ನೀಡುತ್ತಿರುವುದನ್ನು ದ್ರೋಣನಿಗೆ ತಿಳಿಯಿತು. ಆದರೆ ಅವನು ಪರಶುರಾಮನನ್ನು ತಲುಪುವ ಮೊದಲೇ ಅವನ ಎಲ್ಲಾ ಸಂಪತ್ತು ಆಗಲೇ ನೀಡಲ್ಪಟ್ಟಿತು. ಆದ್ದರಿಂದ ದ್ರೋಣನು ಪರಶುರಾಮನಿಗೆ ತನ್ನ ಎಲ್ಲಾ ದೈವಿಕ ಅಸ್ತ್ರಗಳನ್ನು, ಆಯುಧಗಳು ಮತ್ತು ಯುದ್ಧದ ಜ್ಞಾನವನ್ನು ಕೇಳಿದನು. ಪರಶುರಾಮನು ಒಪ್ಪಿ ಸಂತೋಷದಿಂದ ಕೊಟ್ಟನು. ಈ ಅಸ್ತ್ರಗಳು ಮತ್ತು ಜ್ಞಾನದಿಂದ ದ್ರೋಣನು ಪರಶುರಾಮನಂತೆಯೇ ಪರಾಕ್ರಮಶಾಲಿಯಾದನು.